ದೇಹಕ್ಕೆ ತಂಪನ್ನು ಕೊಡುವ ಆರೋಗ್ಯಕರವಾದ ಅಂಬಲಿ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ಮೊದಲು ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ತೆಗೆದುಕೊಳ್ಳಿ. ಇದನ್ನು ಗ್ಯಾಸ್ ಮೇಲೆ ಇಟ್ಟು ಕುದಿಯಲು ಬಿಡಿ. ಇನ್ನೊಂದು 1 ಕಪ್ಪಿಗೆ 2 ಸ್ಪೂನ್ ಜೋಳದ ಹಿಟ್ಟನ್ನು ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಜೋಳದ ಹಿಟ್ಟು ಬೇಗನೆ ಗಂಟಾಗುತ್ತದೆ, ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಗಂಟಾಗುವುದಿಲ್ಲ. ಅದಕ್ಕೋಸ್ಕರ ಮೊದಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಕುದಿಯುತ್ತಿರುವ ನೀರಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಳ್ಳಿ. ನಾವು ಮೊದಲೇ ಮಿಕ್ಸ್ ಮಾಡಿರುವ ಜೋಳದ ಹಿಟ್ಟನ್ನು ಇದಕ್ಕೆ ಹಾಕಿಕೊಳ್ಳಿ. ಚೆನ್ನಾಗಿ ಸೌಟ್ನಿಂದ ಮಿಕ್ಸ್ ಮಾಡುತ್ತಾ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡುವುದರಿಂದ ಸ್ವಲ್ಪನೂ ಗಂಟಾಗುವುದಿಲ್ಲ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ನಾವು 3 ನಿಮಿಷ ಇಲ್ಲಿ ಕುದಿಸಿಕೊಂಡರೆ ಸಾಕಾಗುತ್ತದೆ. ಈ ರೀತಿ ಚೆನ್ನಾಗಿ ಕುದಿಸಿಕೊಳ್ಳಿ. ಇಷ್ಟೊಂದು ಕುದಿಸಿಕೊಂಡರೆ ಸಾಕಾಗುತ್ತದೆ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಿ. ಈ ಗಂಜಿ ತಣ್ಣಗಾಗುವ ತನಕ ನಾವು ಇಲ್ಲಿ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೂ ಕೊತ್ತಂಬರಿ ಸೊಪ್ಪನ್ನೆಲ್ಲ ಒಂದು ಕಲ್ಬತ್ತಿಗೆ ಹಾಕಿ ಕುಟ್ಟಿಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲನೂ ಇದಕ್ಕೆ ಒಂದೇ ಸಲ ಹಾಕಿಕೊಳ್ಳಿ. ಹಾಕಿದ ನಂತರ ಚೆನ್ನಾಗಿ ಕುಟ್ಟಿಕೊಳ್ಳಿ. ಸ್ವಲ್ಪ ತರಿಯಾಗಿ ಕುಟ್ಟಿಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಕುಟ್ಟಿಕೊಳ್ಳಬೇಕು. ತರಿಯಾಗಿ ಕುಟ್ಟುವುದರಿಂದ ಅಂಬಲಿಗೆ ಇದನ್ನು ಹಾಕಿ ಕುಡಿಯುವಾಗ ತುಂಬಾ ಚೆನ್ನಾಗಿ ಬಾಯಲ್ಲಿ ಸಿಗುತ್ತದೆ ಹಾಗೂ ತುಂಬಾ ಟೇಸ್ಟಿಯಾಗಿ ಇರುತ್ತದೆ. ನೋಡಿ, ಇಷ್ಟೊಂದು ಕುಟ್ಟಿಕೊಂಡರೆ ಸಾಕಾಗುತ್ತದೆ. ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ ನಂತರ ಪಕ್ಕಕ್ಕೆ ಇಡಿ. ಇಲ್ಲಿಯ ತನಕ ಅಂಬಲಿಯು ತುಂಬಾ ತಣ್ಣಗಾಗಿರುತ್ತದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳಿ. ಅಂಬಲಿ ಹಾಕಿದ ನಂತರ ಇದಕ್ಕೆ ಮಜ್ಜಿಗೆ ಹಾಕಿಕೊಳ್ಳಿ. ಸ್ವಲ್ಪ ಹುಳಿ ಇರುವ ಮಜ್ಜಿಗೆ ಹಾಕಿಕೊಂಡರೆ ನೀರು ಜಾಸ್ತಿ ಹಾಕಿಕೊಳ್ಳಿ. ಸ್ವಲ್ಪ ಸಪ್ಪಗಿರುವ ಮಜ್ಜಿಗೆ ಹಾಕಿಕೊಂಡರೆ ಸ್ವಲ್ಪ ನೀರು ಹಾಕಿಕೊಂಡರೆ ಸಾಕಾಗುತ್ತದೆ. ನೋಡಿ, ಮೊದಲೇ ಕುಟ್ಟಿರುವ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿಯ ಪೇಸ್ಟನ್ನು ಸೇರಿಸಿಕೊಳ್ಳಿ. ಇದನ್ನೆಲ್ಲ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಿ. ನಾವು ಮೊದಲೇ ಗಂಜಿಗೆ ಹಾಕಿರುವುದರಿಂದ ಸ್ವಲ್ಪ ನೋಡಿಕೊಂಡು ಹಾಕಿಕೊಳ್ಳಿ. ಇವಾಗ ಇದನ್ನು ಕಡಿದುಕೊಳ್ಳೋಣ. ಮಜ್ಜಿಗೆ ಯಾವ ರೀತಿ ಮಾಡುತ್ತೀವಿ ಅದೇ ರೀತಿ ಇದನ್ನು ಮಾಡಿಕೊಳ್ಳಿ. ರೇವಗಿಯಿಂದ ಈ ರೀತಿ ಮಾಡುವುದರಿಂದ ಮಜ್ಜಿಗೆ, ಅಂಬ್ಲಿ ಎಲ್ಲನೂ ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತದೆ. ಒಂದು 2 ನಿಮಿಷ ಇದೇ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇಷ್ಟೊಂದು ಮಿಕ್ಸ್ ಆದ ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳೋಣ. ಈ ರೀತಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ಇಷ್ಟೊಂದು ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಪಾತ್ರೆಗೆ ಸೇರಿಸಿಕೊಳ್ಳಿ. ಇದು ಸುಮಾರು 3 ದಿವಸ ಹಾಳಾಗುವುದಿಲ್ಲ. ಎಷ್ಟು ಚೆನ್ನಾಗಿ ಹುಳಿ ಬಂದಿರುವ ಮಜ್ಜಿಗೆ ಇರುತ್ತದೆ ಅಷ್ಟು ದಿವಸ ಈ ಅಂಬಲಿ ಇರುತ್ತದೆ. ಹಾಗೂ ದೇಹಕ್ಕೆ ತಂಪನ್ನು ಕೊಡುವ ಈ ಅಂಬಲಿ ಒಂದು ಸಲ ಟ್ರೈ ಮಾಡಿ. ನೋಡಿ, ಗಿಲಾಸಿಗೆ ಈ ರೀತಿ ಹಾಕಿಕೊಂಡು ಮಕ್ಕಳಿಗೆ ಕುಡಿ. ನೋಡಿ, ನನ್ನ ಮಗಳಿಗೆ ಕೊಡ್ತಾ ಇದ್ದೀನಿ, ಯಾವ ರೀತಿ ಇದೆ ಅಂತ ಕೇಳೋಣ. ಹೇಗಿದೆ ಪುಟ್ಟ ಅಂಬ್ಲಿ? ಸೂಪರ್.